ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ರೀಡಿಂಗು ಹಣ, ಜಾಬ್, ಲವ್ ನಿಮ್ಮ ಲೈಫಲ್ಲಿ ಯಾವುದು ಮೊದಲು ಸೆಟಲ್ ಆಗುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆಲ್ಲ ರೆಸಿನೇಟ್ ಆಗುತ್ತೋ ಕಂಪ್ಲೀಟ್ ವಾಚ್ ಮಾಡ್ಬೋದು, ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗಲ್ವೋ ಸ್ಕಿಪ್ ಕೂಡ ಮಾಡ್ಬೋದು. ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ನನ್ನ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಂತರ ಇವತ್ತಿನ ಒಂದು ಎನರ್ಜಿನ ರಿಸೀವ್ ಮಾಡೋಕ್ಕೆ ನೀವು ಹೇಳ್ತೀರಾ ಥ್ಯಾಂಕ್ ಯು 111 ಅಂತ ನನಗೆ ಕಮೆಂಟ್ ಮುಖಾಂತರ ಮೆಸೇಜನ್ನು ತಿಳಿಸಿ. ಓಕೆ, ಇವತ್ತು ಪಾಸಿಟಿವ್ ಆಗಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಮೊದಲು ಹಣ ಬರುತ್ತಾ, ಜಾಬ್ ಬರುತ್ತಾ, ಲವ್ ಬರುತ್ತಾ, ಯಾವುದರಲ್ಲಿ ನೀವು ಫಸ್ಟು ಸೆಟಲ್ ಆಗ್ತೀರಾ ನಿಮ್ಮ ಲೈಫಲ್ಲಿ ಅಂದ್ಬಿಟ್ಟು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಪಾಸಿಟಿವ್ ಆಗಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಪಾಸಿಟಿವ್ ಕಾರ್ಡ್ ಕೂಡ ಬರ್ತಿದೆ. ಓಕೆ, ಈ ಒಂದು ರೀಡಿಂಗ್ನಲ್ಲಿ ಅಂದರೆ ಮೊದಲು ಜಾಬ್ ಅಥವಾ ಹಣದ ಸ್ಥಿರತೆ ಬರುವಂಥ ಜಾಸ್ತಿ ಕಾಣ್ತಿದೆ. ಕೆಲವರಿಗೆ ಹೊಸ ಕೆಲಸ ಆಗಿರ್ಬೋದು, ಅವಕಾಶ ಆಗಿರ್ಬೋದು, ಕೆಲವರಿಗೆ ಹೊಸ ಸ್ಕಿಲ್ ಕಲಿಯೋಂಥ ಅವಕಾಶ ಆಗಿರ್ಬೋದು, ಇನ್ನೂ ಕೆಲವರಿಗೆ ಸಣ್ಣ ಮಟ್ಟದಲ್ಲಿ ಅಂದರೆ ಹಣ ಬರೋ ಅಂಥ ದಾರಿ ಸಿಗ್ತಾ ಇದೆ ಅಂತಲೇ ಅನ್ಬೋದು. ನೀವು ತುಂಬ ರಿಸಲ್ಟ್ ನೋಡ್ತಿಲ್ಲ ಅಂತ ಅಂದ್ರೂ ಕೂಡ ಯೂನಿವರ್ಸ್ ನಿಮಗೆ ಒಂದು ಒಳ್ಳೆ ಲೈಫನ್ನು ನಿಧಾನವಾಗಲಿ ಸ್ಟೇಬಲ್ ಆಗ್ತೀರಾ ಅನ್ನೋದು ಸಿಗ್ನಲ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ನಂತರದಲ್ಲಿ ನಿಮ್ಮಲ್ಲಿ ನೋಡಿ ಇಲ್ಲಿ ದ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಅದು ತುಂಬಾ ಅದ್ಭುತವಾದ ಕಾರ್ಡ್ ಅಂತಲೇ ಹೇಳ್ಬೋದು. ಇದು ಹಳೆಯ ನೋವಾಗಿರ್ಬೋದು, ಇದು ಮೇಯ್ನಾಗಿ ಏನು ಅಂದರೆ ಹೊಸ ಆರಂಭ ತೋರಿಸುತ್ತೆ ನಿಮಗೆ. ಅದರಲ್ಲಿ ಹಳೆಯ ನೋವು, ಹಳೆಯ ಫೇಲೂರು, ಹಳೆಯ ಕಷ್ಟ ಎಲ್ಲ ಬಿಟ್ಟು ನಿಮ್ಮ ಜೀವನದಲ್ಲಿ ಹೊಸದಾಗಿ ಒಂದು ದಾರಿನ ನೋಡೋ ಅಂಥ ಅವಕಾಶ ಬಂದಿದೆ. ಕೆಲವರು ಹೊಸ ಜಾಬ್ ಆಗಿರ್ಬೋದು, ಕೆಲವರಿಗೆ ಹೊಸ ಸಿಟಿ ಅಂದರೆ ಬೇರೆ ಊರಿಗೆ ಹೋಗೋಂಥ ಅವಕಾಶ ಸಿಗ್ಬೋದು, ಅಥವಾ ಹೊಸ ವ್ಯಕ್ತಿಯನ್ನು ಕೂಡ ನಿಮಗೆ ಪರಿಚಯ ಆಗುವಂಥ ಇದಿದೆ. ಒಟ್ಟಿನಲ್ಲಿ ಒಂದು ಹೊಸ ಹೆಜ್ಜೆನ ಇಡ್ತಿದ್ದೀರಾ ಅನ್ನೋದು ಇಲ್ಲಿ ಕ್ಲಾರಿಟಿಯನ್ನು ತೋರಿಸ್ತಿದೆ. ನಂತರದಲ್ಲಿ ಈಗ ನೀವು ಒಂದು ಬ್ಯಾಲೆನ್ಸ್ ಮಾಡೋ ಫೇಸ್ನಲ್ಲಿದ್ದೀರಾ ಅಂತ ಮನಸ್ಸಿನಲ್ಲಿ ಒತ್ತಡ ಇದ್ದರೂ ಕೂಡ ಹೊರಗೆ ಸ್ಟ್ರಾಂಗ್ ಆಗಿ ನಿಲ್ಲೋ ಪ್ರಯತ್ನ ಮಾಡ್ತಾ ಇದ್ದೀರಾ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಹಣದ ವಿಷಯದಲ್ಲಿ ಒಂದಿಷ್ಟು ಅಪ್ ಆ್ಯಂಡ್ ಡೌನ್ ಆಗಬಹುದು, ಆದರೆ ಕೆಲವರು ಎರಡು ಆಯ್ಕೆಯ ಮಧ್ಯೆ ಕನ್ಫ್ಯೂಷನ್ ಆಗಿರ್ತೀರ. ಹಾಗಾಗಿ ಇನ್ನೂ ಒಬ್ಬರು ಕೆಲವರಿಗೆ ನಾನು ಫಸ್ಟು ಜಾಬ್ ಮಾಡಲಾ ಅಥವಾ ನನ್ನ ಲವ್ನ ಫಸ್ಟು ಸ್ಟೆಬಿಲಿಟಿ ಮಾಡಲಾ ಅನ್ನೋದು ನಿಮಗೆ ಒಂಥರ ಕನ್ಫ್ಯೂಸ್ ಆಗಿದೆ. ನನಗೆ ಜಾಬ್ ಮುಖ್ಯನಾ ಅಥವಾ ಲವ್ ಮುಖ್ಯನಾ ಅನ್ನೋದು ನಿಮ್ಮಲ್ಲಿ ಸ್ವಲ್ಪ ಗೊಂದಲ ಇದೆ. ಅದನ್ನು ನೀವು ಸರಿ ಮಾಡ್ಕೊಬೇಕಾಗುತ್ತೆ. ನಂತರದಲ್ಲಿ ನಾನು ಹೇಳೋದ್ರ ಮುಖಾಂತರ ನೀವು ಫಸ್ಟು ಜಾಬನ್ನು ಇದನ್ನು ಮಾಡಿ, ನೆಕ್ಸ್ಟ್ ಲವ್ಗೆ ಒಂದು ಅವಕಾಶವನ್ನು ಕೊಡಿ ಅಂತಲೇ ನಾನು ಹೇಳ್ತೀನಿ. ನಂತರದಲ್ಲಿ ಫಾಸ್ಟ್ ಲೈಫಿಂದ ಯಾರಾದರೂ ಮತ್ತೆ ಸಂಪರ್ಕ ಮಾಡೋ ಸಾಧ್ಯತೆ ಇದೆ ಅಂತ ಇಲ್ಲಿ ತೋರಿಸ್ತಿದೆ. ಹಳೆಯ ಲವ್ ಆಗಿರ್ಬೋದು, ಹಳೆಯ ಸ್ನೇಹ, ಅಥವಾ ನೀವು ಮಿಸ್ ಮಾಡ್ಕೊತಿರೋ ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ಕಾಣಿಸ್ಬೋದು. ಆದರೆ ಈ ರೀಡಿಂಗ್ನಲ್ಲಿ ತಕ್ಷಣ ಸ್ಟೇಬಲ್ ಆಗೋ ಎನರ್ಜಿ ಮಾತ್ರ ಕಾಣ್ತಿಲ್ಲ, ಕಡಿಮೆನೇ ಕಾಣ್ತಾ ಇರೋದು. ಯಾಕಂದರೆ ಯೂನಿವರ್ಸ್ ನಿಮ್ಗೆ ಹೇಳ್ತಿರೋದು ಮೊದಲು ನಿಮ್ಮನ್ನು ನೀವು ಮೆಂಟಲ್ ಆಗಿ ಸ್ಟ್ರಾಂಗ್ ಮಾಡೋವಂಥ ಪ್ರಯತ್ನ ಈ ಯೂನಿವರ್ಸ್ ನಿಮಗೆ ಮಾಡ್ತಾ ಇದೆ. ಹಾಗಾಗಿ ನೀವು ಫಸ್ಟ್ ನೀವು ಸ್ಟೇಬಲ್ ಆಗಬೇಕು ಅನ್ನೋದು ಯೂನಿವರ್ಸಿಂದ ಬಂದಂಥ ನಿಮಗೆ ಮೆಸೇಜ್ ಆಗಿರುತ್ತೆ. ನಂತರದಲ್ಲಿ ಇದು ಒಂದು ದೊಡ್ಡ ಸೈಕಲ್ ಅಂತಲೇ ಹೇಳ್ಬೋದು. ವರ್ಲ್ಡ್ ಕಾರ್ಡ್ ನಿಮಗೆ ಬಂದಿದೆ. ನಿಮ್ಮ ಹಳೆಯ ಕಷ್ಟ ಎಲ್ಲ ಕ್ಲಿಯರ್ ಆಗಿ, ಮತ್ತು ಕೆಲವರು ವಿದೇಶಕ್ಕೆ ಪಯಣ ಮಾಡೋವಂಥ ಅವಕಾಶ ಸಿಗುತ್ತೆ. ಆನ್ಲೈನ್ ಕೆಲಸ ಅಥವಾ ದೊಡ್ಡ ಲೈಫ್ ಚೇಂಜ್ ಕೂಡ ಆಗ್ಬೋದು ಅನ್ನೋದು ಈ ಒಂದು ದ ವರ್ಲ್ಡ್ ಕಾರ್ಡಲ್ಲಿ ನಿಮಗೆ ಕಾಣಿಸ್ತಿದೆ. ಅಂದರೆ ನಿಮ್ಮ ಒಂದು ಸಮಸ್ಯೆ ಮುಗಿದು
ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಜೀವನ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದು ಖಂಡಿತ ಇಲ್ಲಿ ತೋರಿಸ್ತಿದೆ. ನೀವು ಮತ್ತೆ ನಿಮ್ಮ ಪವರ್ ಬರುತ್ತಿದೆ ಅಂತಲೇ ಹೇಳ್ಬೋದು. ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ. ಜನ ನಿಮ್ಮನ್ನು ಗೌರವದಿಂದ ನೋಡಲು ಸಮಯ ಬಂದಿದೆ ಅಂತಲೇ ಹೇಳ್ಬೋದು. ಈಗ ನಿಮ್ಮ ಹಳೆಯ ಜನ ಫ್ರೆಂಡ್ಸ್ ಆಗಿರ್ಬೋದು, ಏನು ಜನ ಇರ್ತಾರೆ, ನಿಮ್ಮ ಒಂದು ಸಾಧನೆಯನ್ನು ನೋಡಿ ಅವರು ಒಂಥರ ಶಾಕ್ ಆಗೋ ರೀತಿಯಲ್ಲಿ ಇರ್ತಾರೆ ಅನ್ನೋ ಆ ಮಟ್ಟಕ್ಕೆ ನೀವು ಒಂದು ಬೆಳವಣಿಗೆ ಇದೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ನಂತರದಲ್ಲಿ ಈಗ ನೀವು ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇರ್ಬೋದು. ರಾತ್ರಿ ಎಲ್ಲ ಟೆನ್ಷನ್ನು, ಭಯ ಆಗಿರ್ಬೋದು. ನಮ್ಮ ಲೈಫಲ್ಲಿ ಯಾವಾಗ ಸ್ಟೇಬಲ್ ಆಗ್ತೀವಿ ಅನ್ನೋ ಪ್ರಶ್ನೆ ಇರ್ಬೋದು. ಯೂನಿವರ್ಸ್ ಇಲ್ಲಿ ಹೇಳೋದು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇರೋದೇನು ಅಂತ ಅಂದರೆ, ಸ್ವಲ್ಪ ರೆಸ್ಟ್ ಮಾಡಿ, ನಿಮಗೆ ಒಂದು ಶಾಂತವಾಗಿ ಇರಿ. ಎಲ್ಲವೂ ಕೂಡ ಒಳ್ಳೆ ದಿನ ಬಂದಿದೆ, ಆದರೆ ಬೇಗನೂ ಬರ್ತಿದೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಮೊದಲು ಜಾಬ್, ಹಣದ ಸ್ಥಿರತೆ ಬರುತ್ತಿದೆ ಅಂತ ಈ ಒಂದು ರೀಡಿಂಗಲ್ಲಿ ಕಾಣ್ತಾ ಇದೆ. ನಂತರ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ಕೂಡ ಕ್ಲಾರಿಟಿ ಇದೆ. ಆಮೇಲೆ ಲವ್ ವಿಷಯಕ್ಕೂ ಕ್ಲಿಯರ್ ಆಗೋವಂಥ ಸಾಧ್ಯತೆ ಇದೆ ಅಂತ ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ಮೊದಲು ನೀವು ಜಾಬ್, ಹಣದ ಸ್ಥಿರತೆ ಸೆಟಲ್ ಆಗ್ತೀರಾ. ನಂತರದಲ್ಲಿ ನಿಮ್ಮ ಲವ್ ಕೂಡ ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ರೀಡಿಂಗ್ ಇದರಲ್ಲಿ ತೋರಿಸ್ತಾ ಇದೆ. ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.